ಶಿವ ಯಾಕೆ ನಟರಾಜನ ಅವತಾರವನ್ನು ಎತ್ತಬೇಕಾಯಿತು? ಶಿವ ಅಗ್ನಿ, ಹಾವು, ಹುಲಿಯ ಚರ್ಮ, ಜಿಂಕೆಯನ್ನು ಯಾಕೆ ಧರಿಸಬೇಕಾಯಿತು? ಶಿವಪುರಾಣ ಭಾಗ 13 ನೀವು ನೋಡಿಲ್ಲ ಅಂದರೆ ಶಿವಪುರಾಣದ ಎಲ್ಲ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲ ವಿಡಿಯೋವನ್ನು ನೋಡಿ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಪುರಾಣ ಕಾಲದ ಮೃಕಂಡು ಮಹರ್ಷಿ ಭೃಗು ಸಂತತಿಯವನು. ಅವನ ಹೆಂಡತಿಯ ಹೆಸರು ಮರುದ್ವತಿ. ಅವರಿಗೆ ಎಷ್ಟು ಕಾಲವಾದರೂ ಸಂತಾನವಾಗಿರಲಿಲ್ಲ. ಅದಕ್ಕಾಗಿ ಪ್ರತ್ಯೇಕ ನೇಮನಿಷ್ಠೆಗಳನ್ನು ಮಾಡಿದರು. ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ತಪಸ್ಸು ಮಾಡಿದರು. ಹಾಗೆಯೇ ಕೇದಾರ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಕೇದಾರೇಶ್ವರನನ್ನು ಸೇವಿಸುತ್ತಾ ಧ್ಯಾನ ಮಾಡಿಕೊಂಡಿದ್ದರು. ಒಂದು ದಿನ ಆ ಮುನಿ ದಂಪತಿಗಳು ಕೇದಾರೇಶ್ವರನನ್ನು ಪೂಜಿಸಿ ಧ್ಯಾನಮಗ್ನರಾಗಿರುವಾಗ ಅವರ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಒಂದು ಆಯ್ಕೆಯನ್ನು ನೀಡಿದನು. 1, 100 ವರ್ಷ ಬದುಕುವ ಆದರೆ ದುರ್ಗುಣಿಯಾದ ಮತ್ತು ಬುದ್ಧಿಹೀನನಾದ ಮಗ ಬೇಕೇ? ಅಥವಾ 2, ಕೇವಲ 12 ವರ್ಷ ಮಾತ್ರ ಬದುಕುವ ಅತ್ಯಂತ ಜ್ಞಾನಿ ಮತ್ತು ಸದ್ಗುಣಿಯಾದ ಮಗ ಬೇಕೇ? ಮೃಕಂಡು ಮುನಿಗಳು 2ನೇ ಆಯ್ಕೆಯನ್ನು ಆರಿಸಿಕೊಂಡರು. ಮೃಕಂಡು ದಂಪತಿಗಳು ಬಹಳ ಸಂತೋಷದಿಂದ ತಮ್ಮ ಮನೆಗೆ ಹಿಂದಿರುಗಿದರು. ಮನೆಯಲ್ಲಿ ಯಥಾವಿಧಿಯಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ನಿರ್ವಹಿಸಿಕೊಂಡಿರುವಾಗ ಮರುದ್ವತಿ ಗರ್ಭಿಣಿಯಾಗಿ ಕಾಲಕ್ರಮದಲ್ಲಿ ಗಂಡು ಮಗುವನ್ನು ಪ್ರಸವಿಸಿದಳು. ಅದೇ ಸಮಯದಲ್ಲಿ ಈ ಬಾಲನಿಗೆ ಅಲ್ಪಾಯುಷ್ಯ, 12 ವರ್ಷವಷ್ಟೇ ಆಯುಷ್ಯ ಎಂಬೊಂದು ಅವರಿಗೆ ತಿಳಿದಿತ್ತು. ಕಡೆಗೆ ಎಲ್ಲವೂ ಆ ಶಿವನ ಲೀಲೆ, ಕೊಟ್ಟವನು ಅವನೇ, ಹೀಗೆ ಹೇಳುವವನು ಅವನೇ, ನಾವೇನು ಮಾಡಬಲ್ಲೆವು ಎಂದು ತಮಗೆ ತಾವೇ ಸಮಾಧಾನ ತಂದುಕೊಂಡು ಕಂದನ ಬೊಚ್ಚಬಾಯ ನಗುವಿನಲ್ಲೇ ಮೈಮರೆತರು. ಯಥಾಕಾಲದಲ್ಲಿ ಮೃಕಂಡು ಮಗನಿಗೆ ಜಾತಕರ್ಮ ನಡೆಸಿ ಮಾರ್ಕಂಡೇಯನೆಂದು ನಾಮಕರಣ ಮಾಡಿದನು. ಮಾರ್ಕಂಡೇಯನು ದಿನದಿನ ಪ್ರವರ್ಧಮಾನನಾಗಿ ಬೆಳೆಯುತ್ತಾ ಉಪನಯನವಾದ ಮೇಲೆ ಗುರುಕುಲಕ್ಕೆ ಹೋಗಿ ವಿದ್ಯಾಬುದ್ಧಿಗಳನ್ನು ಕಲಿಯುತ್ತಾ 11 ವರ್ಷದ ಹುಡುಗನಾಗಿ ತಂದೆ ತಾಯಿಗಳ ಬಳಿಗೆ ಬಂದನು. ಬ್ರಹ್ಮ ತೇಜಸ್ಸಿನಿಂದ ಮುದ್ದುಗುಲುಕುವ ಕುಮಾರನನ್ನು ನೋಡಿದ ಕೂಡಲೇ ಹೆತ್ತವರ ಎದೆಗುಂಡಿಗೆಯೊಳಗೆ ಗಡಗಡ ಪ್ರಾರಂಭವಾಯಿತು. ಇನ್ನು 1 ವರ್ಷವಷ್ಟೇ ಈ ಹುಡುಗನ ಗಡು. ಮರುದ್ವತಿ ಕುಮಾರನನ್ನು ಬಿಡದೆ ಅಪ್ಪಿಕೊಂಡು ಕಣ್ಣೀರು ಸುರಿಸುತ್ತಿದ್ದಳೇ ಹೊರತು ವಿದ್ಯೆ ಕಲಿತು ಬಂದ ಸುಕುಮಾರನನ್ನು ನೋಡಿ ಸಂತೋಷ ಪಡಲಿಲ್ಲ. ಅದನ್ನು ನೋಡಿ ಮಾರ್ಕಂಡೇಯನು ಎಷ್ಟೆಷ್ಟು ಕೇಳಿದರೂ ಬಿಕ್ಕಿ ಬಿಕ್ಕಿ ಅಳುವಳೆ ಹೊರತು ಉತ್ತರ ಕೊಡುತ್ತಿದ್ದಿಲ್ಲ. ಕಡೆಗೆ ಮೃಕಂಡುವೆ ಹೇಳಲಾಗದೆ ತಡಕಾಡಿಕೊಂಡು ಮಗನೊಂದಿಗೆ ಇನ್ನು 1 ವರ್ಷದಲ್ಲಿ ಅವನಿಗೆ ಮೃತ್ಯು ಬರುತ್ತದೆಂಬ ಸತ್ಯವನ್ನು ಹೊರಪಡಿಸಿ ಎಲ್ಲ ಸಂಗತಿಯನ್ನು ಒಂದೊಂದಾಗಿ ಹೇಳಿ ಮುಗಿಸಿದನು. ಅದನ್ನು ಕೇಳಿ ಮಾರ್ಕಂಡೇಯನು ಚಿಂತಿಸಿ ಕಂಗೆಡಲಿಲ್ಲ. ಧೀರಚಿತ್ತದಿಂದ ಕರ್ತವ್ಯವನ್ನು ಆಲೋಚಿಸಿ, ನೀವೇನು ಚಿಂತಿಸಬೇಡಿರಿ, ನನ್ನನ್ನು ಆಶೀರ್ವಾದ ಮಾಡಿರಿ, ಈಗಲೇ ನಾನು ತಪಸ್ಸಿಗೆ ಹೋಗುತ್ತೇನೆ, ಶಿವಾನುಗ್ರಹದಿಂದ ಮೃತ್ಯುವನ್ನು ಜಯಿಸಿ ಚಿರಂಜೀವಿಯಾಗಿಯೇ ಬರುತ್ತೇನೆ ಎಂದು ತಂದೆ ತಾಯಿಗಳಿಗೆ ಪ್ರಣಾಮ ಮಾಡಿದನು. ಮೃಕಂಡುವು ಮರುದ್ವತಿಯು ಕುಮಾರನನ್ನು ಆಲಿಂಗಿಸಿ ಚಿರಂಜೀವಿಯಾಗು ಎಂದು ಆಶೀರ್ವದಿಸಿದರು. ಅದೇ ಸಮಯಕ್ಕೆ ಅಲ್ಲಿಗೆ ನಾರದನು ಬಂದನು. ಮೃಕಂಡು ನಾರದನನ್ನು ಪೂಜಿಸಿ ತಮ್ಮ ಕುಮಾರನ ಸಂಗತಿಯನ್ನೆಲ್ಲ ನಿವೇದಿಸಿಕೊಂಡನು. ನಾರದನು ಮಾರ್ಕಂಡೇಯನ ದೃಢ ಸಂಕಲ್ಪವನ್ನು ಮೆಚ್ಚಿಕೊಂಡು, ಕಂಡ ಮಾರ್ಕಂಡೇಯ, ನೀನು ನೆಟ್ಟಗೆ ಗೌತಮ ತೀರಕ್ಕೆ ಹೋಗು. ಅಲ್ಲಿ ಪಂಚಾಕ್ಷರಿ ಮಂತ್ರದಿಂದ ತದೇಕ ದೀಕ್ಷೆಯಲ್ಲಿ ಶಿವಾರ್ಚನೆ ಮಾಡು, ನಿನ್ನ ಉದ್ದೇಶ ಸಿದ್ಧಿಸುತ್ತದೆ ಎಂದು ಹೇಳಿ ಆಶೀರ್ವಾದ ಮಾಡಿ ಹೊರಟು ಹೋದನು. ಮಾರ್ಕಂಡೇಯನು ಗೌತಮ ನದಿಯ ತೀರಕ್ಕೆ ಹೋಗಿ ಸೈಕತಲಿಂಗವನ್ನು ಪ್ರತಿಷ್ಠೆ ಮಾಡಿ, ಹೇ ಚಂದ್ರಶೇಖರ, ನೀನೇ ನನ್ನನ್ನು ರಕ್ಷಿಸಬೇಕು. ನಿನ್ನ ಪಾದಗಳನ್ನು ಆಶ್ರಯಿಸಿರುವ ನನ್ನನ್ನು ಯಮನು ಏನು ತಾನೇ ಮಾಡಬಲ್ಲನು? ನಿನಗೇ ಶರಣಾಗಿದ್ದೇನೆ ಎಂದು ಶಿವಧ್ಯಾನದಲ್ಲಿ ತಪಸ್ಸು ಸಾಗಿಸತೊಡಗಿದನು. ಆಗ ತ್ರಿಲೋಕ ಸಂಚಾರಿಯಾದ ನಾರದನು ಯಮನ ಹತ್ತಿರ ಹೋಗಿ, ನೋಡಿದೆಯಾ ಯಮಧರ್ಮ, ಮೃತ್ಯುವನ್ನು ತಪ್ಪಿಸಿಕೊಳ್ಳಬೇಕೆಂದು ಮಾರ್ಕಂಡೇಯನೆಂಬ ಮುನಿಬಾಲಕನು ತಪಸ್ಸು ಮಾಡುತ್ತಾ ಇದ್ದಾನೆ. ಇನ್ನು ನಿನ್ನ ಬಲವೆಷ್ಟೆಂಬುದು ಲೋಕಕ್ಕೆ ತಿಳಿಯುವ ಕಾಲವು ಸಮೀಪಿಸಿತು ಎಂದು ಅದೊಂದು ವಿಶೇಷ ಸುದ್ದಿ ಎಂಬಂತೆ ಹೇಳಿ ಹೊರಟು ಹೋದನು. ಮಾರ್ಕಂಡೇಯನ ಆಯುಷ್ಯವು ಪೂರ್ತಿಯಾಗುವ ದಿನ ಹತ್ತಿರವಾಯಿತು. ಯಮನು ಮಾರ್ಕಂಡೇಯನ ಪ್ರಾಣವನ್ನು ತೆಗೆದುಕೊಂಡು ಬರಲು ತನ್ನ ದೂತರನ್ನು ಕಳುಹಿಸಿದನು. ಯಮಕಿಂಕರರು ಮಾರ್ಕಂಡೇಯನ ಹತ್ತಿರ ಬರಲು ಸಾಧ್ಯವಾಗದೆ ಹಿಂಜರಿದು ಓಡಿ ಹೋಗಿ ಯಮನ ಮುಂದೆ ತಲೆಬಾಗಿ ನಿಂತರು. ಅದನ್ನು ನೋಡಿ ಯಮನೇ ದಂಡಪಾಶಗಳನ್ನು ಧರಿಸಿಕೊಂಡು ಕರಿಕೋಣದ ಮೇಲೆ ಕುಳಿತುಕೊಂಡು ಮಾರ್ಕಂಡೇಯನ ಬಳಿಗೆ ಹೊರಟನು. ಅವನು ಬಂದಾಗ ಮಾರ್ಕಂಡೇಯನು ಶಿವಲಿಂಗಕ್ಕೆ ತಲೆಯನ್ನು ತಾಗಿಸಿ 2 ಕೈಗಳಿಂದಲೂ ಶಿವಲಿಂಗವನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ಧ್ಯಾನಮಗ್ನನಾಗಿದ್ದನು. ಆ ಸಮಯದಲ್ಲಿ ಯಮನು ತನ್ನ ಕಾಲಪಾಶವನ್ನು ಮಾರ್ಕಂಡೇಯನ ಕಂಠ ಪ್ರದೇಶಕ್ಕೆ ಬೀಸಿ ಹಾಕಿದನು. ಆ ಪಾಶವು ಶಿವಲಿಂಗದ ಮೇಲಿಂದಾಗಿ ಮಾರ್ಕಂಡೇಯನ ಕಂಠವನ್ನು ಸುತ್ತಿಕೊಂಡಿತು.
ಮರುಕ್ಷಣದಲ್ಲಿ ಶಿವಲಿಂಗದಿಂದ ಶಿವನು ಪ್ರತ್ಯಕ್ಷನಾಗಿ ಪ್ರಳಯ ರುದ್ರ ರೂಪದಲ್ಲಿ ಬಿಡಿಸಿದ ಮೂರನೆಯ ಕಣ್ಣೊಂದಿಗೆ ಆವಿರ್ಭವಿಸಿ ಯಮನ ಮೇಲೆ ತ್ರಿಶೂಲವನ್ನು ಗುರಿ ಹಿಡಿದೆತ್ತಿದನು. ಯಮನು ಭಯದಿಂದ ಗಡಗದ ನಡುಗಿ ಕೈಗಳನ್ನೆತ್ತಿ ಜೋಡಿಸುತ್ತಾ ಹರಹರ ರಕ್ಷಿಸು ರಕ್ಷಿಸು ಎಂದು ಕುಸಿಬಿದ್ದನು. ಮಾರ್ಕಂಡೇಯನ ತಲೆಯ ಮೇಲೆ ಶಿವನು ಅಭಯಹಸ್ತವನ್ನಿಟ್ಟು, ವತ್ಸ, ನಿನಗೆ ಮೃತ್ಯುವೇ ಇಲ್ಲ, ಕಲ್ಪಕಲ್ಪಾಂತಗಳನ್ನು ನೋಡುತ್ತಾ ಚಿರಂಜೀವಿಯಾಗಿರುವ ಎಂದು ವರ ಕೊಟ್ಟನು. ಆಗ ಶಿವನ ಕೋಪವನ್ನು ನೋಡಿ ಹೆದರಿದ ದೇವತೆಗಳೆಲ್ಲ ಅಲ್ಲಿಗೆ ಬಂದು ಶಿವನಿಗೆ ಕೈಮುಗಿದು ಯಮನಿಲ್ಲದಿದ್ದರೆ ಲೋಕಗಳು ಉಳಿಯಲಾರವೆಂದು ಪ್ರಾರ್ಥಿಸುತ್ತಾ ಯಮನನ್ನು ಮನ್ನಿಸಬೇಕೆಂದು ಶಿವನನ್ನು ಬೇಡಿಕೊಂಡರು. ಅವನ ಅನುಗ್ರಹದಿಂದ ಯಮನು ಮತ್ತೆ ಪುನರ್ಜನ್ಮ ಪಡೆದವನಂತೆ ಎದ್ದು ತನ್ನ ಲೋಕಕ್ಕೆ ಹೊರಟು ಹೋದನು. ಅಂದಿನ ದಿನ ತಮ್ಮ ಕುಮಾರನನ್ನು ಹುಡುಕುತ್ತಾ ಬಂದ ಮರುದ್ವತಿ ಮೃಕಂಡುವು ಶಿವಾನುಗ್ರಹ ಪಡೆದು ನೂತನ ಕಳೆಯಿಂದ ಬೆಳಗುವ ಕುಮಾರನನ್ನು ನೋಡಿ ಶಿವಲೀಲೆಯನ್ನು ಕೊಂಡಾಡುತ್ತಾ ಚಿರಂಜೀವಿಯಾದ ಮಗನೊಂದಿಗೆ ತಮ್ಮ ನಿವಾಸಕ್ಕೆ ತೆರಳಿದರು. ಅಂದಿನಿಂದ ಹಿರಿಯರ ಆಶೀರ್ವಾದದ ವಚನದಲ್ಲಿ ಚಿರಂಜೀವಿ ನೆಲೆಯಾಗಿ ನಿಂತನು. ಮಾರ್ಕಂಡೇಯನು ಬಹುಕಾಲ ಜೀವಿಸಿಕೊಂಡಿರುವಾಗ ಹೆಚ್ಚು ಕಾಲ ಜೀವಿಸಿದವರು ಯಾರೆಂದು ಅವನಿಂದ ತಿಳಿದುಕೊಂಡವರು ಇದ್ದರು. ಇಂದ್ರದ್ಯುಮ್ನನೆಂಬ ರಾಜನು ಬದುಕಿರುವಾಗ ಬಹಳ ದೊಡ್ಡ ಯಶಸ್ಸನ್ನು ಸಂಪಾದಿಸಿ ಆ ಯಶಸ್ಸು ಉಳಿದಷ್ಟು ಕಾಲವರೆಗೆ ಸ್ವರ್ಗ ಸುಖಗಳನ್ನು ಅನುಭವಿಸಿದನು. ಆಮೇಲೆ ಸ್ವರ್ಗದಲ್ಲಿದ್ದವರು, ಭೂಲೋಕದಲ್ಲಿ ನಿನ್ನ ಹೆಸರು ಹೇಳಿಕೊಳ್ಳುವವರು ಯಾರೂ ಇಲ್ಲ, ಆದ್ದರಿಂದ ಇನ್ನು ಮೇಲೆ ನಿನಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲ, ಭೂಮಿಗೆ ಹಿಂದಿರುಗಿ ಬಿಡು ಎಂದರು. ಇಂದ್ರದ್ಯುಮ್ನನು ಭೂಲೋಕಕ್ಕೆ ಹಿಂದಿರುಗಿ ಬಂದು ತನ್ನ ಹೆಸರು ನೆನಪಿರುವವರನ್ನು ಹುಡುಕುತ್ತಾ ಮಾರ್ಕಂಡೇಯನ ಬಳಿಗೆ ಬಂದನು. ನಾನು ನಿನ್ನನ್ನು ಅರಿಯೆನು, ನನಗಿಂತ ಹಿರಿಯನಾಗಿ ಪ್ರಾವಾರಕರಣನೆಂಬ ಗೂಗೆ ಇದ್ದಾನೆ, ಅವನನ್ನು ಕೇಳು ಎಂದನು ಮಾರ್ಕಂಡೇಯ. ಇಬ್ಬರೂ ಕೂಡಿ ಪ್ರಾವಾರಕರಣನ ಬಳಿಗೆ ಹೋದರು. ಪ್ರಾವಾರಕರಣನಿಗೂ ಇಂದ್ರದ್ಯುಮ್ನನ ಪರಿಚಯ ಇರಲಿಲ್ಲ. ಅವನು ಅವರನ್ನು ಕರೆದುಕೊಂಡು ಅವನಿಗಿಂತ ಹೆಚ್ಚು ವಯಸ್ಸಾದ ಅಕೂಪಾರನೆಂಬ ಆಮೆಯ ಬಳಿಗೆ ಹೋದನು. ಅಕೂಪಾರನು ಇಂದ್ರದ್ಯುಮ್ನನನ್ನು ನೋಡಿದ ಕೂಡಲೇ, ಓ ಇಂದ್ರದ್ಯುಮ್ನರು, ನಿಮ್ಮ ನೆನಪಿನಲ್ಲೇ ನಾನಿದ್ದೇನೆ. ನಾನಿರುವ ಈ ಕೊಳವು ನಿಮ್ಮಂದಲೇ ಉಂಟಾಯಿತು. ನೀವು ಅನೇಕ ಯಜ್ಞಗಳನ್ನು ಮಾಡಿ ಗೋವುಗಳನ್ನು ದಾನ ಕೊಡುವಾಗ ಗೋವುಗಳ ತುಳಿತದಿಂದ ಏರ್ಪಟ್ಟ ಕೊಳವಿದು ಎಂದನು. ಆಗ ದೇವದೂತರು ಇಂದ್ರದ್ಯುಮ್ನನ ಕೀರ್ತಿ ಇನ್ನೂ ಭೂಮಿಯಲ್ಲಿ ಉಳಿದಿರುವುದೆಂದು ತಿಳಿದು ಅವನನ್ನು ಮತ್ತೆ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದರು. ಇದಿಷ್ಟು ಶಿವಪುರಾಣ 14ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.